ಓಂ ನಮಃ ಶಿವಾಯ್. ನಾನು ಡಾಕ್ಟರ್ ಧನ್ವಂತರಿ ಸಂಯಮ ಯೋಗ ಮಹಾವಿದ್ಯಾಲಯದಿಂದ ಮಾತಾಡ್ತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಅನೇಕ ರೀತಿಯಾದ ಬ್ಯಾಂಕಿಂಗ್ ಫ್ರಾಡ್ ನಡೀತಾ ಇದೆ. ಈ NCC ಕ್ಯಾಂಪ್ ಮತ್ತು ಆರ್ಮಿ ಹೆಸರು ಹೇಳ್ಕೊಂಡು ಯೋಗ ಶಿಕ್ಷಕರನ್ನ ಟಾರ್ಗೆಟ್ ಮಾಡ್ಬಿಟ್ಟು ನಮ್ಮಲ್ಲಿರ್ತಕ್ಕಂಥ ಬ್ಯಾಂಕ್ ಅಲ್ಲಿರೋ ಅಮೌಂಟ್ ನ ಎತ್ಕೊಳ್ತಕ್ಕಂಥದ್ದು ಒಂದು ಪ್ಲಾನ್ ಮಾಡಿ ನಡೀತಾ ಇದೆ. ನನ್ನ ಒಂದು ಪರ್ಸನಲ್ ಅನುಭವ ಕೂಡ ಮತ್ತು ನನ್ನ ಅನೇಕ ಯೋಗ ಶಿಕ್ಷಕರು ಹೇಳಿರೋ ವಿಷಯ ನಿಮ್ಗೆ ಹಂಚ್ಕೊಳಕ್ ಇಷ್ಟಪಡ್ತಾ ಇದ್ದೀನಿ. ಆರ್ಮಿ ಹೆಸರು ಹೇಳ್ಕೊಂಡು ಯಾರಾದ್ರೂ ನಿಮ್ಗೆ ಫೋನ್ ಮಾಡಿ ನಮ್ಮ ಹತ್ರ ಒಂದು 15 ಜನ ಯೋಗ ಸ್ಟೂಡೆಂಟ್ಸ್ ಇದ್ದಾರೆ, NCC ಸ್ಟೂಡೆಂಟ್ಸ್ಗೆ ಯೋಗ ಹೇಳ್ಕೊಡ್ಬೇಕು ಅಂತ ಹೇಳಿದ್ರೆ ನಾಳೆ ನಿಮ್ಗೆ ಅಮೌಂಟ್ ಹಾಕ್ಬೇಕು, ನೀವು ಫೋನ್ ಪೇ ಓಪನ್ ಮಾಡಿ ನಾನು ₹1 ಹಾಕ್ತೀನಿ, ಬಂದಿದ್ಯಾ ನೋಡಿ ಅಂತ ಹೇಳ್ತಾರೆ. ಅಮೌಂಟ್ ಬಂದಿದ ಮೇಲೆ ನಾವೇನ್ ಮಾಡ್ತೀವಿ, ನೀವು ನಿಮ್ಮಲ್ಲಿರೋ ಅಮೌಂಟ್ ಎಷ್ಟಿದೆ ಅದನ್ನ ಹಾಕಿ, ನೀವು ಅಮೌಂಟ್ ಹಾಕದ್ಮೇಲೆ ನಾವು ಅಮೌಂಟ್ ಹಾಕ್ಬೇಕು ಅಂತ ಹೇಳಿ ಇದು ಆರ್ಮಿ ಪ್ರೊಸೀಜರ್ ಅಂತಾರೆ. ನೀವು ಫೋನ್ ಪೇ ಮಾಡಿದಾಗ ಯಾರು ಇರಬಾರ್ದು, ಅಲ್ಲಿ ಹತ್ರದಲ್ಲಿ ನೀವು ಒಬ್ಬರೇ ಇರಬೇಕು ಅಂತ ಹೇಳ್ತಾರೆ. ಈ ರೀತಿ ಹೇಳ್ಬಿಟ್ಟು ನಮ್ಮ ಕರ್ನಲ್ ಮಾತಾಡ್ತಾರೆ, ನಮ್ಮ ಸೀನಿಯರ್ ಮಾತಾಡ್ತಾರೆ, ನೀವು ಜೈ ಹಿಂದ್ ಹೇಳ್ಬೇಕು ಅಂತ ಹೇಳ್ತಾರೆ. ಈ ಆರ್ಮಿ NCC ಜೈ ಹಿಂದ್ ಅಂತ ಎಲ್ಲ ಹೆಸರು ಹೇಳಿದಾಗ ನಮ್ಗೆ ಒಂದು ಎಮೋಷನಲ್ ಆಗ್ತೀವಿ. ಏನ್ ಮಾಡ್ತೀವಿ ನಾವು, ಅವ್ರು ಹೇಳ್ದಂಗೆಲ್ಲ ಕೇಳ್ತಾ ಹೋಗ್ಬಿಡ್ತೀವಿ. ನಾವು ನಮ್ಮಿಂದ ಅಮೌಂಟ್ ಹಾಕ್ಸ್ಕೊಂಡು ನೀವು ಅಮೌಂಟ್ ಹಾಕಿದ್ಮೇಲೆ ನಾನು ಅದನ್ನ ಮತ್ತೆ ವಾಪಸ್ ಕಳಿಸ್ತೀವಿ ಹೇಳಿ ನಮ್ಗೆ ಮೋಸ ಮಾಡ್ತಾ ಇದ್ದಾರೆ. ನಮ್ಮ ಯೋಗ ಶಿಕ್ಷಕರು ಒಬ್ರು ಕೂಡ ಒಂದು 10,000 ಕಳ್ಕೊಂಡು ನನ್ನ ಹತ್ರ ಈ ತರ ಹೇಳಿದ್ರು. ಬೇರೆ ಯೋಗ ಶಿಕ್ಷಕರಿಗೆ ಅನ್ಯಾಯ ಆಗ್ಬಾರ್ದು ಅಂತ ದೃಷ್ಟಿಯಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಗೆ ಅನುಭವದಲ್ಲಿ ಏನಾದ್ರು ಬಂದಿದ್ರೆ ಕಮೆಂಟ್ ಮಾಡಿ. ಬಹಳ ಮುಖ್ಯವಾಗಿ ಆರ್ಮಿ ಹೆಸರು ಹೇಳ್ಕೊಂಡು NCC ಹೆಸರು ಹೇಳ್ಕೊಂಡು ಫೋನ್ ಮಾಡಿದ್ರೆ ಈ ನಂಬರ್ನ ನೋಟ್ ಮಾಡ್ಕೊಳ್ಳಿ. ಈ ನಂಬರ್ ನೋಟ್ ಮಾಡ್ಕೊಂಡು ತಕ್ಷಣ ಅದನ್ನ ಬ್ಲಾಕ್ ಮಾಡಿ ಅಂತ ತಮ್ಮೆಲ್ಲರಲ್ಲೂ ಮನವಿ ಮಾಡ್ಕೊಳ್ತೀನಿ. ಓಂ ನಮಃ ಶಿವಾಯ.